ಈಗ ಕೃಷ್ಣಾಷ್ಟೋತ್ತರ ಶತನಾಮ ಸ್ತೋತ್ರ, ವಿಷ್ಣು ಸಹಸ್ರನಾಮ ಹೇಗೋ ಇದು ಕೂಡ ಹಾಗೆ ಬಹಳ ಮುಖ್ಯವಾದಂತಹ ಒಂದು ವಿಶೇಷವನ್ನ ಅಳ್ತಾ ಇದೆ. ಏನಂತ ಮುಖ್ಯ ವಿಶೇಷ ಅಂತ ಪ್ರಶ್ನೆ ಬಂದ್ರೆ ಗೊತ್ತಾಯ್ತಾ? ಏನಂತ ಮುಖ್ಯ ವಿಶೇಷ ನೋಡೋದಕ್ಕೆ ಏನ್ ಅನ್ಸುತ್ತೆ? ಅದು 108 ನಾಮ, ಅದು 1000 ಇದೆ, 108 ಇದೆ. ಆದ್ರೆ ಇದಕ್ಕೆ ಎಷ್ಟು ಮಹತ್ವ ಇದೆ ಅಂತ ಕೇಳಿದ್ರೆ ಇದರಲ್ಲೇ ಕೊನೆ ಹೇಳ್ತಾರೆ. ಬಹಳ ಸಿದ್ಧಿ ಕೊಡ್ತಕ್ಕಂಥದ್ದು. ವಿಷ್ಣು ಸಹಸ್ರನಾಮ 1000 ನಾಮ ಹೇಳೋಷ್ಟು ಟೈಮ್ ಇಲ್ಲ. ಅವಾಗ 100 ನಾಮ ಹೇಳ್ಬೇಕಂದ್ರೆ ವಿಷ್ಣು ಕೃಷ್ಣ ಸ್ತೋತ್ರ. ಕೃಷ್ಣನ ಹೋಗ್ಬೇಕು. ಇನ್ನೊಂದು ವಿಶೇಷ ಅಂದ್ರೆ ನಮ್ಗೆ ಹತ್ತಿರದ ರೂಪ ಇದೆ. ಹತ್ತಿರದ ರೂಪ ಆದ್ರಿಂದ ಆ ರೂಪ ವಾಸನೆ ಮಾಡ್ಬೇಕು ಅಂತ ಹೇಳ್ತಾರೆ. ಬಿಂಬ ರೂಪ ಗೊತ್ತಾಗೋವರೆಗೂ ಕೂಡ ಹತ್ತಿರದ ರೂಪ ವಾಸನೆ ಮಾಡಬೇಕು. ಹತ್ತಿರದ ರೂಪ ಯಾವ್ದೀಗ? ಕೃಷ್ಣ, ಆಮೇಲೆ ರಾಮ. ಅದಕ್ಕೆ ರಾಮದೇವರನ್ನ ಆಚಾರ್ಯ ಕೊಟ್ಟಿದ್ದಾರೆ, ಕೃಷ್ಣದೇವರನ್ನು ಕೊಟ್ಟಿದ್ದಾರೆ. ಹೆಚ್ಚಾಗಿ ಅವೇ ಜಾಸ್ತಿ ಇರೋದು. ಅದು ಕೃಷ್ಣ ಜಯಂತಿ ವ್ರತ ರಾಮನೇ ಉಪವಾಸಕರು ಮಾಡ್ತಾರೆ, ದಶಮಿ ಜಯಂತಿನೂ ಮಾಡ್ತಾರೆ, ಕಂಪಲ್ಸರಿ ಅಲ್ಲ ಅದು. ಇದನ್ನು ಮಾಡಿ ಅದನ್ನು ಮಾಡಿದ್ರೆ ತಪ್ಪಲ್ಲ. ಅವರಿಗೆ ಮಾಡ್ಲೇಬೇಕು ಅಂತ ವಿಷ್ಣು ಪಂಚಕಾದಿಗಳಿದ್ರೆ ಹಾಗೆ ಹಾಗೆ. ಯಾಕೆ ಹತ್ತಿರ ಎಲ್ಲ ಮಾಡಕ್ ದೊಡ್ಡ ಅನಂತ ರೂಪಗಳಾದ್ರಿಂದ ಎಂದು ಊಟನೇ ಮಾಡಕ್ ಬರೋದಿಲ್ಲ. ನಿತ್ಯ ಉಪವಾಸ ಮಾಡ್ಬೇಕಾಗುತ್ತೆ. ಏನ್ ಚಾಯ್ಸ್ ಮಾಡಿದ್ರು? ಏಕಾದಶಿ. ಏಕಾದಶಿ ಕೃಷ್ಣ ಹತ್ತಿರದ ರೂಪಕ್ಕೆ ತಗೊಂಡ ಹರಿ ಎಂಬುದು ಮೂಲಕ್ಕೆ ಕೃಷ್ಣ ಒಂದು ಮಾಡಿ ಅವತಾರಗಳಿಗೆ ಹೇಳ್ತಿರೋದು. ಅವತಾರ ಕೃಷ್ಣ ಅವತಾರಕ್ಕೆ ಒಂದು ಮಾಡಿ ಹತ್ತಿರ ಇರೋದ್ರಿಂದ. ಅರ್ಥ ಆಯ್ತಾ? ಆದಷ್ಟು ಇದು ಭಾರಿ ಮಹತ್ವ ಇದೆ. ಅದೇ ರೀತಿ ರಾಮರೂಪಕ್ಕೂ ಮಹತ್ವ, ವ್ಯಾಸರೂಪಕ್ಕೂ ಮಹತ್ವ, ಮೂರಕ್ಕೂ ಇದೆ. ಹರಿರೂಪ ಮೂಲ ರೂಪ. ಮತ್ತಿದು ಹರಿಪರ ಅರ್ಥ ಮಾಡ್ಲಿಕ್ಕೂ ಬರುತ್ತಿದೆ. ರಾಮಪರ, ಕೃಷ್ಣಪರ, ವ್ಯಾಸಪರ ಅರ್ಥ ಮಾಡ್ಲಿಕ್ಕೂ ಬರುತ್ತೆ. 4 ಅರ್ಥನೂ ಮಾಡ್ಲಿಕ್ಕೆ ಬರುತ್ತೆ. ಗೊತ್ತಾಯ್ತಾ? ಎಷ್ಟು ಸಾಧ್ಯ ಅಷ್ಟು ತಿಳ್ಕೊಂಡ್ರೆ ಸಾಕು. ಇಡೀ ದಶಮಸ್ಕಂದ ಅಷ್ಟೇ ಅಲ್ಲ, ಇಡೀ ಕೃಷ್ಣಾವತಾರ. ಕೃಷ್ಣ ದಶಮಸ್ಕಂದ ಅಂತ ಯಾಕೆ ಹೇಳಬಾರ್ದು ಅಂದ್ರೆ ಮಹಾಭಾರತದಲ್ಲಿ ಬರೋ ಪಾತ್ರಗಳನ್ನ ಹೇಳಿಲ್ಲ, ಯುದ್ಧ ಎಲ್ಲ ಬಂದಿಲ್ಲ ಅದು. ಸೊ ಎಲ್ಲೆಲ್ಲಿ ಕೃಷ್ಣ ಎಲ್ಲಾ ಪುರಾಣ ಏನೇನು ಬಂದಿದೆಯೋ ಸಮಗ್ರ ಕೃಷ್ಣ ಕಥೆಯ ವಿಶ್ಲೇಷಣೆ. ಒಂದು ಎಮ್ಮೆ ಅಂತ ಹೇಳಿದ ತಕ್ಷಣ ಅರ್ಥ ಆಗುತ್ತೋ ಇಲ್ಲೋ? ಆ ರೀತಿ ಪದ ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ಅರ್ಥ ಆಗುತ್ತೆ. ಇದು ಕೃಷ್ಣನ ಪ್ರತಿಯೊಂದು ಮಹಿಮೆಗಳನ್ನು ಕೂಡ ಅನುಸಂಧಾನ ಮಾಡಲಿಕ್ಕೆ ಬಹಳ ಮುಖ್ಯ. ಹೆಸರು ಕೇಳಿದ ತಕ್ಷಣ ಫುಲ್ ಬೇರೆ ಹೇಳ್ತಾರ, ಮಾಸ್ಟರ್ ಆಫ್ ಆರ್ಟ್ಸ್ ಅಂತೇನು ಹೇಳೋದಿಲ್ಲ. ಎಲ್ಲ ಕೇಳಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಹೊಸಬರಿಗೆ ಅದು ಅರ್ಥ ಆಗೋದಿಲ್ಲ. ಏನ್ ಮಾಡ್ಬೇಕು ಅವರು? ಆಮೇಲೆ ಅವರಿಗೆ ಅರ್ಥ ಆಗುತ್ತೆ. ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನಃ ವಸುದೇವಾತ್ಮಜ ಪುಣ್ಯೋ ಲೀಲಾಮಾನುಷ ವಿಗ್ರಹ. ಶ್ರೀಕೃಷ್ಣ ಕಮಲಾನಾಥ ವಾಸುದೇವ ಸನಾತನಃ ವಸುದೇವಾತ್ಮಜ ಪುಣ್ಯ ಲೀಲಾಮಾನುಷ ವಿಗ್ರಹ. ಪದ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಸುಲಭ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ. ಅರ್ಥ ಮಾಡ್ಕೊಂಡ್ರೆ ಎಷ್ಟು ವಿಶೇಷ ಅರ್ಥ ಇದೆ ಗೊತ್ತಾಗುತ್ತೆ. ಬರೀ ಶ್ರೀಕೃಷ್ಣ ಅಂತ ಶುರು ಮಾಡೋದು. ಬರೀ ಕೃಷ್ಣ ಅನ್ನಬಾರದೆ. ಶ್ರೀಕೃಷ್ಣ ಯಾತಕ್ಕೆ? ಶ್ರೀ ಶಬ್ದಕ್ಕೆ ಅನೇಕ ಅರ್ಥಗಳು. ಮುಖ್ಯ ಅರ್ಥವನ್ನು ತಿಳ್ಕೊಂಡಿರೋದು ಶ್ರೀ ಅಂದ್ರೆ ಮಹಾಲಕ್ಷ್ಮಿ. ಅಲ್ಲಿ ಅವಳ ಲಕ್ಷ್ಮೀ ಸಮೇತ ಅವತಾರದಲ್ಲೂ ಪರಮಾತ್ಮ ಹೇಗಿದ್ದಾನೆ, ಸಮವ್ಯಾಪ್ತರು ಅಂತ ಹೇಳಿದಾಗ ಜೊತೆಗಿರ್ಲೇಬೇಕಲ್ಲ. ಶ್ರೀಯಾ ಸಮೇತನೇ ಆಗಿದ್ದಾನೆ. ಆದ್ರಿಂದ ಯಾವ ಕಾಲಕ್ಕೂ ಲಕ್ಷ್ಮೀನಾರಾಯಣರಿಗೆ ವಿಯೋಗ ಇಲ್ಲ ಅಂತ ಅರ್ಥ ಗೊತ್ತಾಯ್ತು. ಅರ್ಥ ಆಯ್ತಾ? ಮತ್ತೆ ಶ್ರೀ ಅಂದ್ರೆ ಶೋಭೆ ಅಂತ ಅರ್ಥ. ಎಲ್ಲರಿಗೂ ಶ್ರೀಮಾನ್ ಅಂತ ಆಗ್ತಾರೆ. ಶ್ರೀಮಾನ್ ಅಂದ್ರೆ ಕಾಂತಿಯುಕ್ತರಾದವರು ಒಂದು ಅರ್ಥ. ಸೊ ಸಹಜ ಶೋಭೆ ದೇವರಿಗೆ ಶ್ರೀ ಶಬ್ದಕ್ಕೆ ಸಹಜವಾದ ಶೋಭೆ ಇದೆ. ಇದು ತಿಳ್ಕೊಂಡು ಏನು ಉಪಯೋಗ ಅಂದ್ರೆ ದೇವರ ಪುಷ್ಪಾರ್ಚನೆಯಲ್ಲೇ ಮಾಡ್ತೀವಿ ನಾವು. ಪುಷ್ಪ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ, ಬಂಗಾರ ಸರ ಹಾಕಿದ್ವಿ ಭಾರಿ ಚೆನ್ನಾಗಿ ಕಾಣಿಸ್ತಾನೆ. ಇಲ್ಲ, ಇದು ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ. ದೇವರು ಮಾತ್ರ ಏನು ಇಲ್ಲರೂ ಚೆನ್ನಾಗಿ ಕಾಣಿಸ್ತಾನೆ. ಅದಕ್ಕೆ ಸಹಜವಾಗಿ ಆಗಿದ್ದ. ಸೂರ್ಯನಿಗೆ ಎಷ್ಟು ಬೆಳಗ್ಗೆ ಟಾರ್ಚ್ ಹಿಡಿಬಹುದು, ನಾವು ಕೊಡೋ ಟಾರ್ಚ್ ಬೆಳಗ್ಗೆ ಇನ್ಫೈನೈಟ್ ಜಾಸ್ತಿ ಇದೆ. ಆ ಭಾವನೆ ಇದ್ದ ಪೂಜೆ ಆಗುತ್ತೆ. ಇಲ್ದ ಹೋದ್ರೆ ಅಹಂಕಾರ ಆಗುತ್ತೆ. ಅಂತೂ ದೇವ್ರಿಗೆ ನಾನು ಹೂ ಹಾಕಿಬಿಟ್ಟೆ, ನಾನು ತುಳಸಿ ಹಾಕಿಬಿಟ್ಟೆ, ನಾನು ಒಂದು ಸರ ಹಾಕಿದೆ, ನಾನು ನೈವೇದ್ಯ ಮಾಡಿಸ್ಬಿಟ್ಟೆ, ಅವೆಲ್ಲ ಇಲ್ಲ. ಯಾಕೆ? ಏನು ಬೇಕಿಲ್ಲ. ಅನುಗ್ರಹ ಮಾಡ್ತಾನೆ ಅಷ್ಟೇ ಹೊರತು ಇದು ಯಾವ್ದು ದೇವ್ರು ಡಿಪೆಂಡ್ ಆಗಿಲ್ಲ. ಪೂರ್ಣತ್ವ ಇದು ಒಪ್ಪಿದ ಮೇಲೆ ಇದನ್ನ ಒಪ್ಪಿದ್ರೆ ಪೂರ್ಣತ್ವ ಅಲ್ಲ, ಅಪೂರ್ಣನಾಗ್ಬಿಡ್ತಾರೆ. ಆಗ ಪೂಜೆ ಮಾಡೋದಕ್ಕೆ ಏನಾಗುತ್ತಾಗ ಒಳ್ಳೆ ಭಕ್ತಿ ಬರುತ್ತೆ. ಇಲ್ದ ಹೋದ್ರೆ ನಮ್ಮಂತೆನೆ ದೇವರು ಭಾವನೆ ಬಂದ್ಬಿಟ್ರೆ ನಾವು ದೇವ್ರ ಪೂಜೆ ಮಾಡಿದ್ರೆ ಊಟ ಆಗೋದೇ ಇಲ್ಲ, ಲೇಟ ಮಾಡಿದ್ರೆ ಬೇರೆ ಪಾಪ ಕಾಯಿಸ್ಬೇಕಾಗುತ್ತೆ. ಇವೆಲ್ಲ ಮಾತುಗಳು ಅರ್ಥ ಇಲ್ಲ. ಮತ್ತೆ ನಮ್ಮ ಉದ್ಧಾರಕ್ಕೋಸ್ಕರ ಮಾಡ್ತೀವಿ ಅಂತ ಬಂದಾಗ ನಿಜವಾದ ಭಕ್ತಿ ಆಗುತ್ತೆ. ಎಲ್ಲರ ಭಕ್ತಿ ಆಗೋದಿಲ್ಲ. ಶ್ರೀಕೃಷ್ಣ. ಇನ್ನು ಭಾಗವತದಲ್ಲಿ ಹೇಳ್ಬೇಕಾದ್ರೆ ಉದ್ಧವ ಪ್ರಶ್ನೆ ಕೇಳ್ತದೆ, ಶ್ರೀ ಅಂದ್ರೆ ಏನು? ಅದು ಕೃಷ್ಣ ಉತ್ತರ ಕೊಡ್ತಾನೆ. ಗುಣಾಹ ನೈರಪೇಕ್ಷಾದ್ಯ. ನಿಸ್ಪೃಹತ್ವಾದಿ ಗುಣಕ್ಕೆ ಏನಂತ ಕರೀತಾರೆ? ಶ್ರೀ ಅಂತ ಕರೀತಾರೆ.
ಭಾರಿ ಬಡವ, ಒಂದು ಪೈಸೆ ಒಂದಿಲ್ಲ, ಶ್ರೀ. ಅದಕ್ಕೆ ತೃಪ್ತಿ ಇದೆ ಅವರಿಗೆ, ಯಾವ ಅಪೇಕ್ಷೆನೂ ಇಲ್ಲ. ಆ ತೃಪ್ತಿ ಅಷ್ಟು ಯಾವ ಶ್ರೀಮಂತನಿಗೆ ಇರೋದಿಲ್ಲ. ಆದ್ರಿಂದಾಗಿನೇ ಅದೆಂಥದ್ದು ಶ್ರೀ. ಇನ್ನೊಂದರ್ಥ ಶ್ರೀ ಶಬ್ದಕ್ಕೆ ಐತರೇಯ ಉಪನಿಷತ್ತಿನಲ್ಲಿ ಇಂದ್ರಿಯಗಳು ಅಂತ ಕರೀತಾರೆ. ಎಲ್ಲ ಸ್ವಾಂಗ ಸ್ವಚ್ಛ ಸ್ವಂಗ ಬರುತ್ತಲ್ಲ, ಎಲ್ಲವೂ ಭಗವಂತನ ಎಲ್ಲ. ಸರ್ವತ್ರ ಪಾಣಿಪಾದಂ ತತ್ ಸರ್ವತೋಕ್ಷ ಶಿರೋಮುಖಂ, ಜ್ಞಾನಾನಂದಮಯವಾದಂತಹ ಸ್ವರೂಪಭೂತವಾದಂತಹ ಸಕಲೇಂದ್ರಿಯಗಳಿಂದ ಕೂಡಿದವು. ಆಗ ನಮಗೆ ದೇವರ ಭೇದ ಹೇಳೋ ಪ್ರಸಂಗ ಬರೋದಿಲ್ಲ. ಅದಕ್ಕೆ ಡೌಟಾರ ಬರುತ್ತೆ. ಸೂರ್ಯ ಮೇಣದ ಬತ್ತಿ ಬಂದೊಂದು ಡೌಟಾರ ಬಂದಿದೆ ಯಾರಿಗಾರು ಕೂಡ. ಯಾಕೆ ಸಾಧ್ಯನೇ ಇಲ್ಲ, ಎಷ್ಟು ಹೇಳಿದ್ರು ಅದಕ್ಕೆ ಲೆಕ್ಕ ಬರಲ್ಲ. ಆ ಕಾನ್ಸೆಪ್ಟ್ ಇದ್ದವರಿಗೆ ಒಪ್ಲಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಶ್ರೀಕೃಷ್ಣ ಶ್ರೀಯಾ ಸಹಿತ ಆಯ್ತು, ಇಂದ್ರಿಯ ಸಹಿತ ಆಯ್ತು, ಸಹಜ ಶೋಭೆಯಿಂದ ಕೂಡಿದವನಾಯ್ತು. ನೈರಪೇಕ್ಷೆ ಯಾತಕ್ಕಿದೆ? ಇವರು ನಿರಪೇಕ್ಷ ದೇವರು, ಪೂರ್ಣರಾದ್ರಿಂದ ನೈರಪೇಕ್ಷೆ. ಎಲ್ಲ ಹೊಟ್ಟೆ ತುಂಬಿ ಆದ್ಮೇಲೆ ಅತ್ಯಂತ ಬೇಕಾದ ಪದಾರ್ಥ ಆದ್ರೂ ಕೂಡ ಸಾಕೋದ್ರು, ತಿನ್ನಕ್ಕಾಗೋದಿಲ್ಲ. ಇಷ್ಟೆಲ್ಲ ಅರ್ಥ ಆದ ಒಂದು ವಿಷಯ ತಿಳಿಯಿರಿ. ಅದೇ ರೀತಿಯೇ ಕಮಲಾನಾಥ. ಕಮಲಾನಾಥ ಅಂದ್ರೆ ಕೃಷ್ಣ ರೂಪದಲ್ಲೂ ಕೂಡ ಮಹಾಲಕ್ಷ್ಮಿ ಜೊತೆಗಿದ್ದಾನೆ. ದೈವ್ಯರು ಹೇಳಿದ್ರು ರುಕ್ಮಿಣಿ ಜೊತೆಗಿದ್ದಾನಲ್ಲ ಅಂತ ಕೇಳಿದ್ರೆ ಅಲ್ಲ. ನಮಗೆ ಗೊತ್ತಾಗಿದ್ದಾಗ ಅಷ್ಟೇ ಹೊರತು ಸದಾ ಇಬ್ರು ಜೊತೆಗಿದ್ದೇ ಇರ್ತಾರೆ. ಆದ್ರೆ ಲೋಕದೃಷ್ಟಿಯಲ್ಲಿ ರುಕ್ಮಿಣಿ ಕಲ್ಯಾಣ ಅಷ್ಟೇ ಇಷ್ಟಾದಿ ಹೊರತು ದೇವರಿಗೆ ಏನಲ್ಲ, ಯೋಗ ಇಲ್ಲ ಅಂತ ಅರ್ಥ ಮಾಡ್ಕೊಂಡ್ರೆ, ಅವರಿಗೂ ಕೃಷ್ಣ ರುಕ್ಮಿಣಿ ಜೊತೆಗಿರ್ಲಿಲ್ಲ ಅಂತ ತಿಳ್ಕೊಂಡ್ರೆ ತಪ್ಪದು. ಸುರಾಂಗ ತಿಳ್ಕೊಂಡ್ರಲ್ಲ ಹಾಗೆ. ಸೀತಾ ವಿಯೋಗವಾಯ್ತು ರಾಮನಿಗೆ, ರಾಮ ವಿಯೋಗ ಆಯ್ತು ಸೀತಾದೇವಿ ಅಂತ ತಿಳ್ಕೊಂಡ್ರೆ ಅದು ದೊಡ್ಡ ಅಂಧಂತಮಸ್ಸಿಗೆ ಕಾರಣವಾಗ್ತದೆ, ದೊಡ್ಡ ದೋಷ. ಅದೆಲ್ಲ ಪರಿಹಾರ ಆಗಬೇಕಾದ್ರೆ ಶ್ರೀಕೃಷ್ಣ. ಯಾವುದೇ ಸರಿ ಎಲ್ಲರೂ ಶ್ರೀಕೃಷ್ಣ ಶ್ರೀಕೃಷ್ಣ ಅಂತ ಕರಿಬೇಕಾದ್ರೆ ಅರ್ಥ ಮನಸ್ಸಿಗೆ ಬರಬೇಕು, ಆಗ ಅದು ಉಪಯೋಗ. ಇದು ಶ್ರೀ ಮೃದೋರಿ ಶ್ರೀ ಹಾಕಿದಾಗೆ ದೇವರಿ ಶ್ರೀ ಹಾಕೋದಲ್ಲ, ವಿಶೇಷ ಅರ್ಥ ಇದೆ. ಬಂತಲ್ಲ ಈಗ ಕಮಲ, ಅದೇನೆ ಇಲ್ಲಿ ಬಂತಲ್ಲ. ಡಿಕ್ಷನರಿಯಲ್ಲೇ ಇದೆ. ಯಾವ್ದಾದ್ರು ಸಂಸ್ಕೃತ ತೆರೆದು ನೋಡಿ, ಕಮಲ ಅಂದ್ರೆ ಮಹಾಲಕ್ಷ್ಮಿ ಅಂತ. ಕಮಲದ ಹೂವು ಒಬ್ಬ ಅರ್ಥ ಹೇಗಿದೆಯೋ, ಕಮಲದ ಹೂವು ಅರ್ಥಬೇಕಾದ್ರೆ ಅದು ಕಮಲ ದೀರ್ಘ ಶ್ರೀದೀರ್ಘ ಬರಬಾರ್ದು, ಕಮಲಮ್ಮ ಅಷ್ಟೇ. ಇಲ್ಲಿ ಹೇಳ್ಬೇಕಾದ್ರೆ ಕಮಲ ಮಹಾಲಕ್ಷ್ಮಿ ಅಂತ. ಹೌದು, ಕಮಲಾನಾಥ ಪರಮಾತ್ಮ ಕಮಲಾನಾಥನಾಗಿದ್ದಾನೆ. ಕಮಲಾನಾಥನಾಗಿದ್ದಾನೆ. ನಮಗೇನು ಅನಿಸುತ್ತಾಗ ಇದೇ ದೊಡ್ಡ ವಿಷಯನ. ಯಾರೋ ಅವ್ರ ಹೆಂಡತಿ ಇವ್ರ ಹೆಸರು ಇವ್ರ ಗಂಡ ಅಂದ್ಬಿಟ್ರೆ ಅದಾಗ ಹಾಗಾಯ್ತು ಅಷ್ಟೇ. ದೇವ್ರೇನು ಹೇಳಿದಾಗ ಲಕ್ಷ್ಮೀಪತಿ ಅಂತ ಹೇಳಿದಾಗಾಯ್ತು ಅಷ್ಟೇ. ಬ್ರಹ್ಮದೇವರು ಸರಸ್ವತಿ ಪತಿ, ಇವರು ಭಾರತೀ ಪತಿ ಆಗುವ ಲಕ್ಷ್ಮೀಪತಿ ಅಂತ ಹೇಳಿದಾಗಾಯ್ತು. ಅದಲ್ಲ, ಸದಾ ಕಮಲಾನಾಥ, ಯಾವಾಗಲೂ ಕಮಲಾನಾಥನ್. ಇವ್ರು ಯಾವಾಗಲೂ ಅಲ್ಲ, ಬರ್ಬೋದು ವಿಯೋಗ ಬರ್ಬೋದು, ಏನೇನೋ ಆಗಿಬಿಡ್ಬೋದು, ಯಾವುದೋ ಕೆಲವು ವರ್ಷಗಳ ಜೊತೆಗಿರ್ಬೋದು ಅಷ್ಟೇ. ಆದ್ರೆ ಲಕ್ಷ್ಮೀನಾರಾಯಣ ಹೇಗಿದ್ದಾರೆ ಅಂದ್ರೆ ಸದಾ ಕಮಲಾನಾಥ. ಸದಾ ಯಾವ ದೇಶದ ಕಾಲದ ಸಮರಾದ್ರಿಂದಾಗಿನೇ ಅನಂತ ರೂಪ, ಇವರು ಅನಂತ ರೂಪಗಳೇ ಇದೆ, ಸಮರಾಗೇ ಇದ್ದಾರೆ. ಅದಕ್ಕೆ ಇನ್ನೊಂದು ಅರ್ಥ, ಈ ಕೃಷ್ಣ ಬಾಲಕೃಷ್ಣರು ಕಮಲಾನಾಥನೇ. ಬಾಲಕೃಷ್ಣ ಹೇಳಬಾರ್ದು, ಮದುವೆ ಆದ್ಮೇಲೆ ಹೇಳ್ಬೇಕು, ಹಾಗೆಲ್ಲ ಹೇಳ್ಬಾರ್ದು. ಅದರಿಂದನೂ ಕಮಲಾನಾಥನೇ. ಅದರ ಜೊತೆಗೆ ಕಮಲಾಯ ನಾಥ ಅಂಬುದು ಅಸಾಧಾರಣ್ಯನೇ ವಿಪದೇಶ ಭವಂತಿ ಅಂತ ಕರೀತಾರೆ. ಅಂದ್ರೆ ಮಹಾಲಕ್ಷ್ಮಿಗೆ ಮಾತ್ರ ಗಂಡ, ಬೇರೆ ಯಾರಿಗೂ ಅಲ್ಲ. ಮಹಾಲಕ್ಷ್ಮಿ ಮಾತ್ರ ಗಂಡ, ಬೇರೆಯವರಿಗಲ್ಲ. ಇದು ಕೆಲವರೆಲ್ಲ ಇದ್ದಾರೆ, ಅವರು ದೇವರನ್ನ ಸ್ತ್ರೀಯರು ಗಂಡ ಅಂತ ಉಪಾಸನೆ ಮಾಡಬೇಕು ಅಂತ ಮಾಡೋರು ಇದ್ದಾರೆ. ಹಾಗೆ ಮಾಡಬಾರದು ಅಂತ ಹೇಳ್ತಾರೆ. ದೇವರನ್ನ ಗಂಡ ಅಂತ ತಿಳ್ಕೊಳ್ಳೋ ಅಧಿಕಾರ ಇರೋದು ಯಾರಿಗೆ? ದೇವರಿಗೆ. ಮಹಾಲಕ್ಷ್ಮಿ ಮಾತ್ರ, ಬೇರೆ ಯಾರಿಗೂ ಇಲ್ಲ. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ಕಮಲಾನಾಥ. ನಮಗೇನು ಉತ್ತರ ಸಿಕ್ತಾಗ ಗೋಪಿಕಾಸ್ತ್ರೀ ಎಷ್ಟು ಜನ ಇದ್ದಾರೆ? 16,108. ಇಬ್ಬರು ಬಿಟ್ಟರು ಕೂಡ ಹೇಳ್ತಾರೆ ಅಲ್ಲ. ಯಾಕೆ? ಅವರೆಲ್ಲ ರಮಾವಿಷ್ಟರಾದ್ದರಿಂದ ಅಷ್ಟಕ್ಕೆ ಮಾತ್ರ. ಅದು ಪತಿಯಾಗಿದ್ದ ರಮಾಪತಿನೇ ಹೊರತು ಇವ್ರ ಪತಿ ಅಲ್ಲ. ಅರ್ಥ ಆಯ್ತಾ? ಆ ಸೂಕ್ಷ್ಮ ಗೊತ್ತಾಗಬೇಕಾದ್ರೆ ಏನ್ ಮಾಡ್ಬೇಕು? ಕಮಲಾನಾಥ. ಆಗ ಅರ್ಥ ಆಯ್ತು. ಕಮಲಾನಾಥ ಇನ್ನೂ ಭಾರಿ ತಿಳ್ಕೋಬೇಕು ಆ ಬಗ್ಗೆ. ಮತ್ತೆ ಕಮಲ ಎಷ್ಟೆಷ್ಟು ಲಕ್ಷ್ಮೀ ರೂಪಗಳಿದೆಯೋ ಅಷ್ಟಕ್ಕೂ ಪತಿಯಾಗಿದ್ದಾನೆ, ಅಷ್ಟಕ್ಕೂ ಸದಾಪತಿಯಾಗಿದ್ದಾನೆ. ಅದೊಂದು ಅರ್ಥ. ಇನ್ನೊಂದು ಅರ್ಥ ಇದೆ, ಕಮಲಾಯ ನಾಥ ಅಂತ ಬಿಡಿಸಿರಿಷ್ಟು ಅರ್ಥ ಬಂತು. ಕಮಲಯ ನಾಥ್ಯತೆ, ಮಹಾಲಕ್ಷ್ಮಿಯಿಂದ ಪ್ರಾರ್ಥಿಸಲ್ಪಡ್ತಾನೆ. ಅದಿಲ್ಲ ದೇವರಿಗೆ, ಅದಿಲ್ಲ. ಯಾರನ್ನು ಪ್ರಾರ್ಥಿಸಬೇಕಾಗಿಲ್ಲ. ಪರಮಾತ್ಮ ಏನ್ ಮಾಡ್ತಾನೆ? ಪರಮಾತ್ಮ ತಾನು ಪ್ರಾರ್ಥನೆ ಮಾಡೋದಿಲ್ಲ. ಅದು ಕಮಲಾನಾಥ. ಕಮಲಯ ನಾಥ್ಯತೆ ಇತಿ ಕಮಲಾನಾಥ.
ಗೊತ್ತಾಯ್ತಾ? ಮಹಾಲಕ್ಷ್ಮಿಯಿಂದ ಬೇಡಲ್ಪಡ್ತಾನೆ. ಎಲ್ಲಿ ರುಕ್ಮಿಣಿದೇವಿ ಹೇಳಿ ಕಳಿಸಿದ್ರು ನಾವು ಸ್ವೀಕಾರ ಮಾಡುವಂತ. ಕೃಷ್ಣ ಆ ರೀತಿ ಹೇಳಿ ಕಳಿಸಿದ ಇಲ್ಲ. ರುಕ್ಮಿಣಿಯಿಂದ ಪ್ರಾರ್ಥಿತನಾದ. ಆದರೆ ರಮಾದೇವಿ ಉಳಿದವರಿಂದ ಪ್ರಾರ್ಥಿತರಾದ್ರು, ಕೃಷ್ಣನಿಂದ ಪ್ರಾರ್ಥಿತಳಲ್ಲ. ಕಮಲಾನಾಥ. ಆಯ್ತಾ? ವಾಸುದೇವ. ಕೃಷ್ಣ ಯಾರು? ವಾಸುದೇವ. ಸಾಮಾನ್ಯ ಅರ್ಥ ಏನಾಗುತ್ತೆ ಅದಕ್ಕೆ? ವಸುದೇವನ ಮಗ ಅಲ್ಲ. ಯಾತಕ್ಕೆ? ವಸುದೇವ ಇದ್ದಿದ್ದು ಯಾವಾಗ? ಈ ದ್ವಾಪರ 22 ದ್ವಾಪರ ಕೊನೆಗೆ. ವಾಸುದೇವ ಹೆಸರು ಯಾವಾಗಿದೆ? ವೇದದಲ್ಲೇ ವಾಸುದೇವೋವ ಇದಮಗ್ರೆ ಆಸಿ. ಈ ವಾಸುದೇವ ಯಾವತ್ತಿದೋ ಮೊದಲು ಪ್ರಕೃತವಾದ ರೂಪ, ಮುಕ್ತಿ ಕೊಡೋ ರೂಪ. ಅದಕ್ಕೆ ವಾಸುದೇವ ಅಂತ ಕರಿಬೇಕೆ ಹೊರತು ವಸುದೇವರ ಮಗ ಅಂತ ಅರ್ಥ ಮಾಡಬಾರದು. ಅರ್ಥ ಆಯ್ತಾ? ಅದಲ್ಲ. ವಸುದೇವ ಹುಟ್ಟಿದ್ದು ಯಾವಾಗ? ಕೃಷ್ಣ ಇರೋದು ಯಾವಾಗ? ಅರ್ಜುನ ಕೇಳ್ತಾನೆ, ನೀನು ಸೂರ್ಯನ ಕೇಳಿದೆ ಅವ್ರು ಹೇಳಿದೆ ಅಂತ ಹೇಳಿದ್ಯಲ್ಲ, ನೀನ್ ಈಗಿದ್ದೀಯಾ ಅವ್ರು ಆಗಿದ್ರು ಅಂತ ಕೇಳಿದ್ರೆ ನಾನು ಯಾವಾಗಲೂ ಇದ್ದವನು ಅಂತ ಹೇಳಿದಾಗ ಅರ್ಥ ಆಗುತ್ತೆ. ಸೊ ವಸುದೇವ ವಿಷಯ ಗೊತ್ತಿದ್ದವರಿಗೆ ಕೃಷ್ಣಾವತಾರಕ್ಕಿಂತ ಮುಂಚೆನೂ ವಾಸುದೇವ ಪದ ಉಪಯೋಗಿಸ್ತಾನೆ ಇದ್ರು. ಕೃಷ್ಣಾವತಾರಕ್ಕಿಂತ ಮುಂಚೆನೂ ಕೂಡ. ಆದ್ರಿಂದ ಏನಲ್ಲ, ವಾಸುದೇವನ ಮಗ ಅಂತ ಅರ್ಥ ಮಾಡಬಾರದು. ವಸುದೇವನ ಮಗನಲ್ಲ, ವಾಸುದೇವ. ಒಬ್ಬ ಅರ್ಥ ಏನು ಬಂತ ಹಾಗಿದ್ರೆ? ವಾಸು ಅಂದ್ರೆ ಸರ್ವತ್ರ ವಸತಿ ಇತಿ ವಾಸು. ಎಲ್ಲ ಕಡೆ ನೆಲೆಸಿದ್ದಾನೆ. ಇಂಥ ಸಂಧಾನ ಹೇಳೋದಿಲ್ಲ. ವಾಸನಾದ್ ವಾಸುದೇವೋಸಿ ವಾಸಿದಂತೆ ಜಗತ್ರಯಂ ವಾಸುದೇವ ದೋಸ್ತ್. ಅದಕ್ಕೆ ವಾಸುದೇವ ಅಂತ ಕರೀತಾರೆ. ಈ ವಸುದೇವರಿಗೆ ಆ ಅರ್ಥ ಇಲ್ಲ. ಈ ಅರ್ಥ ಇಟ್ಕೊಂಡಾಗ ವಸುದೇವನ ಮಗ ಎಂಬ ಅರ್ಥ ಬರದೇ ಇಲ್ಲ. ವಾಸುದೇವ. ವಿಷ್ಣು ಸಹಸ್ರನಾಮದಲ್ಲಿ ವಾಸುದೇವೋ ಬೃಹದ್ಭಾನು ಬಂದಿಲ್ಲ, ಅಲ್ಲಿಗೆ ಬಂದಿದೆ. ಶ್ರುತಿಯಲ್ಲಿ ವೇದಗಳಲ್ಲಿ ವಾಸುದೇವೋವ ಇದಮಗ್ರೆ ಆಸೀತ್ ಬಂದಿದೆ. ವಾಸುದೇವ. ಮತ್ತೆ ದೇವ ಅಂದ್ರೆ ಏನು? ಕ್ರೀಡಾದಿ ಗುಣ ವಿಶಿಷ್ಟ. ವಾಸುಶ್ಚಾಸೋ ದೇವಶ್ಚ ವಾಸುದೇವ. ಈ ಪದ ಅರ್ಥ ವಸುದೇವನ ಮಗ ಅರ್ಥ ಬರದೇ ಇಲ್ಲ. ಸನಾತನಃ ಬರುತ್ತೆ. ಸನಾತನಃ. ನೆಕ್ಸ್ಟ್ ಸನಾತನನಾದವ. ಇದು ಬಹಳ ಇಂಪಾರ್ಟೆಂಟ್. ಯಾತಕ್ಕೆ? ನಿತ್ಯ. ಕೃಷ್ಣ ನಿತ್ಯ ಅಂದ್ರೆ ಹುಟ್ಟಿದವನಲ್ಲ ಅಂತ ಅರ್ಥ. ಬೇರೆ ಯಾರಿಗೂ ನಿತ್ಯ. ವಾಲಿ ಸನಾತನ ಅಂತ ಹೇಳ್ಬಾರ್ದು, ಅರ್ಜುನ ಸನಾತನ ಅಂತ ಹೇಳ್ಬಾರ್ದು. ಯಾಕೆ? ವಾಲಿ ರೂಪ ಇದ್ದಾಗ ಅರ್ಜುನ ರೂಪ ಇಲ್ಲ, ಅರ್ಜುನ ರೂಪ ಇದ್ದಾಗ ವಾಲಿ ರೂಪ ಇಲ್ಲ. ಅನಂತ ರೂಪಗಳು ಅನಂತ ಕಾಲದಲ್ಲೂ ಇವೆ. ಸನಾತನವಾದ ಎಲ್ಲಾ ರೂಪಗಳು ಸನಾತನ ಅಂತಾನೆ ಹೇಳುತ್ತೆ. ಅರ್ಥ ಆಯ್ತಾ? ಅದು ದೇವರ ಮಹಿಮೆ. ಅರ್ಜುನ ಸ್ತೋತ್ರ ಮಾಡ್ತಾನೆ, ಸನಾತನ ಸ್ತಂ. ನೀನು ಸನಾತನ ಸ್ತೋತ್ರ ಮಾಡ್ತಾನೆ. ವಿಶ್ವರೂಪ ನೋಡಿದಾಗ ಹೇಳ್ತಾನೆ ಇನ್ನು ಸನಾತನ. ಅದು ಅರ್ಥ ಆಗುತ್ತೆ. ಸನಾತನ ಅಂದ್ರೆ ಅನಾದಿ ನಿತ್ಯ ಅಂತ. ಈ ಕೃಷ್ಣ ರೂಪಕ್ಕೆ ಅನಾದಿ ನಿತ್ಯ ಅಂತ ಹೇಳ್ಬಹುದು, ರುಕ್ಮಿಣಿಗೆ ಅನಾದಿ ನಿತ್ಯ ಅಂತ ಹೇಳ್ಬಹುದು, ಸತ್ಯಭಾಮಗೆ ಹೇಳ್ಬಹುದು. ಬಲರಾಮನಿಗೆ ಹೇಳಕ್ ಬರೋದಿಲ್ಲ. ಒಳಗಿರೋ ರೂಪ ಅನಾದಿ ನಿತ್ಯ, ಬಲರಾಮ ಅಲ್ಲ. ಅನಾದಿ ನಿತ್ಯ ರೂಪ. ಲಕ್ಷ್ಮಣ ಇದ್ದಾಗ ಬಲರಾಮ ಇಲ್ಲ, ಬಲರಾಮನೇ ಲಕ್ಷ್ಮಣ. ಆದ್ರೆ ಇಬ್ಬರು ಒಂದೇ ಕಾಲಕ್ಕಿಲ್ಲ. ಆ ರೂಪ ಇದ್ದಾಗ ರೂಪ ಇಲ್ಲ, ರೂಪ ಬಂದಿಲ್ಲ, ರೂಪ ಈಗಿಲ್ಲ, ಹೋಗ್ಬಿಟ್ಟಿದೆ. ದೇವರಿಗೆ ಅದಿಲ್ಲ. ವಾಸುದೇವ. ಮತ್ತೆ ಸನಾತನಃ. ಇದಾಯ್ತಲ್ಲ ನೋಡಿ. ವಾಸುದೇವ ಶಬ್ದ ವಸುದೇವನ ಮಗ ಅಂತ ಅರ್ಥ ಮಾಡೋದಾದ್ರೆ ಮುಂದೆ ವಸುದೇವಾತ್ಮಜ ಅಂತಿದೆ. ಏನಾಗ್ತಿತ್ತಾಗ ರಿಪಿಟೇಷನ್ ಆಗೋದು. ಒಂದೇ ಶ್ಲೋಕದ ಅದು ಕೂಡ ಏನು ಎರಡನೇ ಕೂಡ ಬರಲ್ಲ. ಒಂದೇ ಶ್ಲೋಕ ಪೂರ್ವಾರ್ಥ ಉತ್ತರ ರಿಪೀಟ್ ಆಗ್ತದೆ. ಆದ್ರಿಂದ ಹಾಗಲ್ಲ. ಹೋಗ್ಲಿ ಬಿಡಿ. ಇದಾದ್ರೆ ನಮ್ಗೆ ಅನುಕೂಲ ಅಂತ ತಿಳ್ಕೊಬಹುದು ಅವರಿಗೆ. ವಸುದೇವಾತ್ಮಜ ವಸುದೇವನ ಮಗ. ಈ ಪದ್ಧತಿ ಕೃಷ್ಣ ಹುಟ್ಟಿದ ಅಂತ ಆಗ ಇಷ್ಟೊತ್ತು ಅದೇ ತರ ಬಂದಿತ್ತು. ಕೃಷ್ಣನ್ ದೇವ್ರಿಗೆ ಹುಟ್ಟಿದೆ ಅಂತ ಕೇಳಿಬಿಟ್ಟು ಇಲ್ಲ. ವಸುದೇವಾತ್ಮದ ಪದ ಇದೆಯಲ್ಲ, ಇದು ಅರ್ಥ ಮಾಡ್ಕೊಳ್ಳೋದಕ್ಕೆ ಜ್ಞಾನ ಬೇಕಾ. ಇಲ್ವರ್ ಏನಾಗತ್ತಾಗ ದೇವರು ಶಿಶುಪಾಲನಿಗೆ ಅರ್ಥ ಆಗ್ಲಿಲ್ಲ. ಶಿಶುಪಾಲ್ ಏನ್ ಹೇಳ್ದ ಗೊತ್ತಾ? ಕೃಷ್ಣನಿಗೆ ಪೂಜೆ ಮಾಡಿದ್ರೆ ಅಗ್ರ ಪೂಜೆನ ಅವ್ರಪ್ಪ ಮಾಡ್ಬೋದಾಗಿತ್ತಲ್ಲ ಅಂತ ಕೇಳಿದ. ಅವ್ರಪ್ಪ ಏನೀಗ ಇಲ್ಲೇ ಇಲ್ಲ, ಅಪ್ಪ ಬರ್ಲಿಲ್ಲ, ಆತನೇ ಮಾಡ್ಬೇಕಂತ ಇನ್ಯಾರು ಇಲ್ಲ. ಅದು ಅರ್ಥ ಆಗಿಲ್ಲ ವಸುದೇವನಿಗೆ. ಯಾರಿಗೆ? ಶಿಶುಪಾಲನಿಗೆ. ಅದಕ್ಕೆ ವಸುದೇವಾತ್ಮಜ. ಮತ್ತೆ ಅರ್ಥ ಏನ್ ಮಾಡ್ಬೇಕಂತೆ? ವಸುದೇವನ ಮಗ ಅಂತ ಆಗೋದಿಲ್ವಾ ಅಂದ್ರೆ ಅದಕ್ಕೆ ಇದೆಲ್ಲ ಯೌಗಿಕ ಅರ್ಥ ಮಾಡ್ಬೇಕು. ವಸುದೇವ ಆತ್ಮಜ. ಆತ್ಮಜ ಅಲ್ಲ, ವಸುದೇವ ಆತ್ಮಜ. ವಸುದೇವನೊಳಗಿದ್ದು ಆತ್ಮ ತನ್ನಿಂದಲೇ ತಾನು ಪ್ರಾದುರ್ಭೂತನಾದವನು. ಅಷ್ಟೇ ಹೊರತೇನಲ್ಲ, ವಸುದೇವನಿಂದ ಹುಟ್ಟಿ ಬಂದವನಲ್ಲ. ಈಗ ರಾತ್ರಿ ಹೊತ್ತಲ್ಲಿ ಚಂದ್ರ ಕಾಣಿಸ್ತಾನೆ, ದೊಡ್ಡ ಮರ ಇರುತ್ತೆ ನೋಡ್ತೀನಿ, ಮರದ ಮಧ್ಯೆ ಕಾಣಿಸ್ತಾನೆ. ನಮ್ಗೇನ್ ಅನ್ಸುತ್ತೆ? ಮರನೇ ದೊಡ್ಡದು. ಯಾಕೆ? ಅವಳು ಚಂದ್ರ ಕಾಣಬೇಕಾದ್ರೆ ಎಷ್ಟು ದೊಡ್ಡ, ಸ್ವಲ್ಪ ಆ ಕಡೆ ನೋಡಿ ಕಾಣಿಸೋದೇ ಇಲ್ಲ. ಮರ ಅದು ಕಾಣಿಸುತ್ತೆ, ಚಂದ್ರ ಕಾಣಿಸ್ತದೆ. ಅವ ಓ ಅಲ್ಲ, ಮರದೊಳಗೆ ಚಂದ್ರ ಕಾಣಿಸ್ತೇ ಹೊರತು ಮರದೊಳಗೆ ಚಂದ್ರ ಇಲ್ಲ. ಮರದೊಳಗೆ ಕಾಣಿಸ್ತ, ಮರದೊಳಗೆ ಇಲ್ಲ. ವಸುದೇವನ ಮೂಲಕ ಲೋಕಕ್ಕೆ ಕಂಡ ಅಷ್ಟೇ ಹೊರತು ಆ ರೂಪ ಯಾವಾಗ್ಲೂ ಇದ್ದೇ ಇದೆ. ಅರ್ಥ ಆಯ್ತಾ? ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಏನಲ್ಲ ಅದು
ವಸುದೇವನ ಮಗ ಅಂತ ಅರ್ಥ ಬರೋದಿಲ್ಲ. ಯಾವ ಅರ್ಥ ತಗೋಬೇಕು ಅದಕ್ಕೆ? ಈ ಅರ್ಥ ತಗೋಬೇಕು. ಅಲ್ಲಿ ನೀವೇನೇ ಹೇಳ್ತೀರಿ, ಕಥೆ ಹೇಳ್ತಲ್ಲ, ಕಥೆನೇ ಸರಿಯಾಗಿ ಹೇಳಿದೆ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯ. ವಸುದೇವನೊಳಗೆ ಅಧಿಷ್ಠಾನ ಮಾಡ್ಕೊಂಡು ಬಂದಿದ್ದೇನೆ ಹೊರತು ಅವನಿಂದ ಹುಟ್ಟಿ ಬಂದವನಲ್ಲ ನಾನು. ತಾನೇ ಹೇಳ್ಬಿಡ್ತಾನೆ, ಕೃಷ್ಣೀನಾಂ ವಾಸುದೇವೋಸ್ಮಿ. ಎಲ್ಲಿದ್ದದ? ಗೀತೊಳಗೆ ಬಂದಿರೋದು. ಆದ್ರಿಂದ ಮಗ ಅಂತ ಅರ್ಥ ಮಾಡಬಾರದು. ದೇವರಿಗೆ ಪುಣ್ಯ ಅಂತ ಹೆಸರಿ. ಪುಣ್ಯ ದೇವರಿಗೆ ಪುಣ್ಯ ಅಂತ ಕರೀತಾರಲ್ಲ. ಅಂದ್ರೆ ಪುನಾತೇಹಿ ಪುಣ್ಯನಾಮವ, ಎಲ್ಲಾನು ಪವಿತ್ರ ಮಾಡ್ತಾನಾದ್ರಿಂದ ಪುಣ್ಯ ಅಂತ ಕರೀತಾರೆ. ಅದಕ್ಕೆ ನಾವು ದೇವರ ಧ್ಯಾನ ಇತ್ಯಾದಿ ಮಾಡಿದಾಗ ಕೆಲವು ಸ್ನಾನ ಮಾಡ್ಬೇಕಾಗಿದೆ, ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ಸ್ನಾನ ಮಾಡಬೇಕು ಶಾಸ್ತ್ರ ಹೇಳುತ್ತೆ. ದೇವರ ಸ್ಮರಣೆ ಮಾಡಿದ ತಕ್ಷಣ ಏನಾಗ್ಬಿಡುತ್ತೆ, ಅದು ಆ ಪುಣ್ಯದಿಂದ ಸ್ನಾನದ ಪುಣ್ಯ ಬಂದ್ಬಿಡುತ್ತೆ. ನಿತ್ಯ ಹಾಗೆ ಮಾಡಬಾರದು. ಅನಿವಾರ್ಯವಾದಾಗ ಮಲೇರಿಯಾ ರೋಗ ರಾತ್ರಿ 12 ಗಂಟೆ ಏನೋ ಮೈಲಿಗೆ ಬಂತು, ಯಾವ್ದು ಬೆಕ್ಕು ಏನೋ ಮುಟ್ಟಿಬಿಡುತ್ತೆ, ನಾಯಿಗೆ ಮುಟ್ಟಿಬಿಡ್ತು ಅಂತ ತಿಳ್ಕೊಬಾರ್ದು. ಸ್ನಾನ ಮಾಡಿ ಸತ್ಯ ಹೋಗ್ಬಿಡ್ತಾವ. ಆಗ ದೇವರ ಸ್ಮರಣೆ ಮಾಡಿದ್ರೆ ಸಾಕು, ಆಗತ್ತೆ. ಅದು ಪುಣ್ಯ ಬರುತ್ತೆ, ಮೆರಿಟ್ ಅಂತೀವಲ್ಲ ಅದು. ಆಮೇಲೆ ಲೀಲಾ ಮಾನುಷ ವಿಗ್ರಹ. ಮತ್ತೆ ಮನುಷ್ಯನಲ್ಲ, ಲೀಲೆಯಿಂದ ಮನುಷ್ಯನಂತ ದೇಹ ತಗೊಂಡವನೇ ಹೊರತು ಏನಲ್ಲ, ಮನುಷ್ಯನಲ್ಲ. ಈ ವಸುದೇವನ ಮಗ ಆಗ ಚಾನ್ಸೇ ಇಲ್ಲ. ವಸುದೇವ ಮನುಷ್ಯ ದೇಹನೇ ಇರೋದು ವಸುದೇವನಿಗೆ. ಮತ್ತು ಅವತಾರ ಕಶ್ಯಪರ ಅವತಾರವಾದರೂ ಕೂಡ ದೇಹ ಏನಿಗೆ ಹುಟ್ಟಿರೋದಂತ ಮನುಷ್ಯ ದೇಹನೇ. ಆದ್ರೆ ದೇವರಿಗೆ ಏನಿಲ್ಲ, ಮನುಷ್ಯ ದೇಹನಿಲ್ಲ, ಮಗ ಆಗ ಚಾನ್ಸನೇ ಇಲ್ಲ. ಅದಕ್ಕೇನು ಮನುಷ್ಯ ವಿಗ್ರಹ. ಆ ವಿಗ್ರಹ ಯಾರು ಮಾಡಿಕೊಟ್ರು ಅಂದ್ರೆ ತಾನೇ. ಲೀಲಾಯ ಮಾನುಷಃ ವಿಗ್ರಹ. ಲೀಲೆಯಿಂದ, ಲೀಲೆಗೋಸ್ಕರವಾಗಿ. ಉದಾಹರಣೆಗೆ ಒಬ್ಬ ಮ್ಯಾನೇಜರ್, ನಾಟಕ ಕಂಪನಿ ಮ್ಯಾನೇಜರ್, ಅವ್ನು ಭಿಕ್ಷಕನ ಪಾಠ ಮಾಡ್ತಾನೆ, ಗೊತ್ತಾಯ್ತಾ? ಅವನು ನಿಜವಾದ ಭಿಕ್ಷಕ. ಅವನು ಸಂಬಳಕ್ಕೆ ಕೆಲಸದಲ್ಲಿ ಇರ್ತಾನೆ, ಆದ್ರೂ ಕೂಡ ನೋಡೋದಕ್ಕೆ ಏನನ್ಸುತ್ತೆ, ಎಲ್ಲ ಒಳ್ಳೆ ಆಕ್ಷನ್ನೇ ಹೊರತು ಏನಲ್ಲ. ಲೀಲೆಯಿಂದ ಹಾಗೆ ಮಾಡ್ತಾನೆ ಹೊರತು ಬೇರೆ ಏನೂ ಅಲ್ಲ. ಅದು ಒಂದು ಪದಕ್ಕೆ ಬಹಳ ಸಿಕ್ಕಾಪಟ್ಟೆ ಅರ್ಥ ಇದೆ. ಅದಕ್ಕೆ ಒಂದು ಅರ್ಥ ಅದು. ವಿಗ್ರಹ ಅಂದ್ರೆ ರೂಪ, ಮತ್ತೆ ಮಾನುಷ ಅಂದ್ರೆ ಮನುಷ್ಯ. ಲೀಲೆಯಿಂದ ತಗೊಂಡಾದ್ರಿಂದ ಏನಲ್ಲ. ಇಲ್ಲ ನಿಜವಾಗ್ಲೂ ಹುಟ್ಟುತ್ತಾ ಅಂತ ತಿಳ್ಕೊಂಡ್ರೆ ಅವಜಾನಂತಿ ಮೂಢಾಹ ಮಾನುಷಂ ತನುಮಾಶ್ರಿತಂ. ಅವ್ರು ಮೂರ್ಖರು ಅಂತ ಕೃಷ್ಣರೇ ಹೇಳ್ಬಿಟ್ಟಿದ್ದಾರೆ. ತಾನೇ ಹೇಳಿದ ಅರ್ಥ ಆಯ್ತು. ಮನುಷ್ಯ ಅಂತ ತಿಳ್ಕೊಂಡ್ರೆ ಮೂರ್ಖರು ಅವರು. ಅವರೆಲ್ಲ ಮೋಘಾಶಃ ಮೋಹ ಕರ್ಮಾಣ ಮೋಹ ಜ್ಞಾನ ವಿಚೇತಸ ಹಾಳಾಗಿ ಹೋಗ್ತಾರೆ. ಆದ್ರಿಂದ ಕೃಷ್ಣ ಏನಲ್ಲ. ಅದಕ್ಕೆ ಇನ್ನೊಂದು ಅರ್ಥ ತಗೊಂಡ್ರೆ ಹೇಳ್ತಾರೆ, ಅಲೀಲಾ ಮಾನುಷ ವಿಗ್ರಹ. ಅತಿಶಯವಾದ ಲೀಲೆ ತೋರಿಸ್ಬೇಕಾಗಿದೆ. ಅಲ್ಲಿ ಹೋಗಿ ನೋಡ್ಲಿಕ್ಕೆ ಯಾರಿಗೆ ಸಾಧ್ಯ? ಈಗ ದೇವರು ನೋಡ್ಲಿಕ್ಕೆ ತನ್ನ ಮಹಿಮೆ ತೋರಿಸೋದಕ್ಕೋಸ್ಕರ ಕೃಷ್ಣ ಹೀಗೆ ಮಾಡಿದ್ರೆ ಹೊರತು ಏನಲ್ಲ, ಅದಲ್ಲ. ಮತ್ತೆ ಹೇಳ್ಕೊಂಬಂದ್ರೆ ಅವಳು ಹೇಳ್ಕೊಬರ್ತೇನೆ, ಹೋಗಿ ಕರ್ಕೊಬರ್ತೇನೆ, ಹೇಳ್ಕೊಬರ್ತೀನಿ. ದೊಡ್ಡವ್ರನ್ನೇ ಮಾಡಕ್ ಬರಲ್ಲ, ಸರ್ವೋತ್ತರನ್ನ ಹೇಳ್ಕೊಳ್ಬೇಕು ಸಾಧ್ಯ ಇದೆ. ತಾನಾಗಿ ಬಂದ. ಅದಕ್ಕೆ ವಾದರಾಸವರು ಬರೀತಾರೆ, ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷೆ ಗೋಪಾಲ ಬಾಲ ಲಲನ ಕರಪೂಜನಂಚ ವಾರ್ಧಿಂ ಮಧುಗೃಹ ಮತೀತ್ಯ ಸಮಧ್ವನಾಥ ಯತ್ರಾಸ್ತಿ ತದ್ರಜತ ಪೀಠಪುರಂ ಗರೀಯ. ಕೃಷ್ಣ ತಾನ ಬಂದ ಅಂತ ಹೇಳ್ತಾರೆ. ಆದ್ರಿಂದ ಅರ್ಥ ಮಾಡಬಾರ್ದು. ಇನ್ನು ತಗೊಂಡ್ರೆ ಲೀಲೆಯ ಮಾನುಷ ವಿಗ್ರಹ. ಲೀಲೆಯಿಂದಾಗಿ ಅಮಾನುಷ ಬಿಡಿಸ್ಬೇಕಾಗ. ಲೀಲೆಯ ಅಮಾನುಷ ವಿಗ್ರಹ. ನೋಡೋದಕ್ಕೆ ಮನುಷ್ಯನಂತೆ ಕಾಣ, ಮನುಷ್ಯ ಅಲ್ಲ ಅದು, ಅಮಾನುಷವಾದದ್ದೇನೆ. ಹಿತ್ತಾಡಿದ ಕಂಡ ಕಾಣುತ್ತೆ, ಯಾಕಂದ್ರೆ ಸುವರ್ಣದ್ದು. ನಮಗೆ ಕಡೆ ಹಿತ್ತಾಡಿ ಎಷ್ಟೋ ಜನ ಆ ರೀತಿ ಮಾಡಿಬಿಡ್ತಾರೆ. ಸುವರ್ಣ ಬಿಟ್ಟೋಗ್ಬಿಡ್ತಾರೆ, ಸುವರ್ಣದ್ದಾಗಿರೋದು. ಈಗ ಸುವರ್ಣ ಲೆಕ್ಕ ಕಟ್ಕೊಂಡ್ಬಿಟ್ರೆ ತಲೆ ಕೆಟ್ಟೋಗುತ್ತೆ, ಹೌದಲ್ಲ? ಇಷ್ಟಕ್ಕೆ ಎಷ್ಟು ಬೆಲೆ ಸಿಗುತ್ತೆ. ಅದು ತಗೊಂಡ್ಬಿಡ್ಲಿಕ್ಕೆ ಯೋಚನೆ ಕೂಡ ಮಾಡಕ್ ಸಾಧ್ಯ ಇರೋದಂತ ಕಾಲ ಇದೆ. ಅರ್ಥ ಮಾಡಬಾರ್ದು. ಇನ್ನೂ ತಗೊಂಡ್ರೆ ಲೀಲೆಯ ಅಮಾನುಷವಾದ ವಿಗ್ರಹ. ವಿಗ್ರಹ ಶಬ್ದಕ್ಕೆ ಯುದ್ಧ ಅಂತ ಯುದ್ಧ ಇದೆ, ಯುದ್ಧ ಮಾಡದಂತೆ. ಅಮಾನುಷವಾದ ವಿಗ್ರಹ ಮಾಡ್ತಾನಲ್ಲ, ಜರಾಸಂಧನ ಜೊತೆ 18 ಸಲ ಬರ್ತಾನೆ. ಡ್ರೆಸ್ ಎತ್ ಬಂದಾಗಲೂ 23 ಅಶ್ವಿನಿ ತರ್ತಾನೆ. ಕೃಷ್ಣ ಏನ್ ಮಾಡ್ತಾನೆ, ಬರೀ ಕೈಯಲ್ಲಿ ಕೊಂದು ಓಡಿಸ್ತಾನೆ, ಬೇರೆ ಯಾವ ಬೇಕಾದ್ರೆ ಓಡಿಸ್ತಾನೆ. ಇದು ಲೀಲೆಯಿಂದ ಮಾಡಿದ್ದಲ್ವಾ? ಈಗ ಗೊತ್ತಾಯ್ತಾ ಎಷ್ಟು ಸುಲಭ ಅದು. ನೀವು ಇಲಿ ಓಡಿಸ್ಬೇಕಾದ್ರು ಬರೀ ಕೈಯಲ್ಲಿ ಓಡಿಸಕ್ ಬರೋದಿಲ್ಲ, ಗೊತ್ತಾಗ್ತದೆ. ಅದೇ ಹೆದರ್ಸುತ್ತೆ ಎಷ್ಟೋ ಸಲ. ಹೊಡಿಲಕ್ಕ ಹೀಗೆ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಅದ್ರ ಅಷ್ಟು ಜನದ ಮೇಲೆ ಲೀಲೆಯಿಂದ ಮಾಡದ ಹೊರತು ಯೋಚನೆ ಕೂಡ ಮಾಡೋದಿಲ್ಲ. ಇದು ಅದು ವಿಗ್ರಹ. ಇನ್ನೊಂದು ಅರ್ಥ ಮಾಡ್ಕೊಂಡ್ರೆ ಲೀಲಾ ಅಂದ್ರೆ ಲೀಲೆಯಿಂದ, ಅಮಾನುಷ ಅಂದ್ರೆ ರುಕ್ಮಿಣಿ ದೇವಿ. ಪರಶುರಲ್ಲ ಅವರು, ಅವರಿಬ್ಬರು ಜಗಳ ಆಡ್ತಾರೆ. ರುಕ್ಮಿಣಿ ದೇವಿ ಕೃಷ್ಣ ದೊಡ್ಡ ರುಕ್ಮಿಣಿ ಮದುವೆ ಆದನ ಯಾಕೋತ ನೀನ್ ಬೇಕು ಅಂತ ಆಗ್ಲಿಲ್ಲ. ಅದು ಸತ್ಯ. ಅದು
ಶಿಶುಪಾಲಾದಿಗಳಿಗೆ ನಾವು ಬುದ್ಧಿ ಕಲಿಸ್ಬೇಕಾಗಿ, ಅದಕ್ಕೇನೆ ಮದುವೆ ಆದಷ್ಟೇ. ಯಾಕಂದ್ರೆ ಎಲ್ಲರೂ ಈಗ ಹೋಗ್ಬೋದು, ಬೇರೆ ಯೋಚನೆ ಇಲ್ಲ ಅಂತ ಹೇಳಿ. ಇವಳು ಹೋಗಿ ಗಾಬರಿ ಆಗ್ಬಿಟ್ಟೆ, ಕೃಷ್ಣಾಗಲ್ಲ ಮಾಡಬೇಡ ಅಂತ ಶುರು ಮಾಡ್ತಾರೆ. ಇಡೀ ಒಂದು ಅಧ್ಯಾಯ ಪೂರ್ತಿ ಬರುತ್ತೆ ಭಾಗವತ. ಅದೆಲ್ಲ ಲೀಲೆಯಿಂದ ಮಾಡಿದ್ದೆ ಹೊರತು ಏನಲ್ಲ ಇವರು ಬಿಟ್ಟು ಬಿಡ್ತೀನಿ ಅನ್ನೋದು, ಅವ್ರು ಗೋಳಾಡೋದೆಲ್ಲ ಕೂಡ ಲೀಲೆಗೋಸ್ಕರ ಮಾಡಿದ್ದೆ ಹೊರತು ಏನಲ್ಲ, ಅದು ವಸ್ತು ಸ್ಥಿತಿ ಅಲ್ಲ. ಈ ರೀತಿ ಹೇಳೋದಕ್ಕೆ ಹೋದರೆ ಲೀಲೆಯ ಅಮಾನುಷವಾದ ವಿಗ್ರಹಗಳು. ಏನ್ ಮಾಡಿದ ಕೃಷ್ಣ, ಈ ಗೋಕುಲಕ್ಕೆ ದಿಂದ ನನ್ನ ಶಿಫ್ಟ್ ಮಾಡ್ತಾರೆ. ಆಗ ವೃಕ್ಷಗಳ ತೋಳಗಳು ಸೃಷ್ಟಿ ಮಾಡ್ತಾರೆ ಕೃಷ್ಣ. ಏನವೆಲ್ಲ ತನ್ನ ರೂಪಗಳೇನೆ, ಅದಿಷ್ಟು ಕೂಡ ಸೃಷ್ಟಿ ಮಾಡಿ ಭಯಪಟ್ಟ ಶಿಫ್ಟ್ ಆಗ್ಬಿಡ್ತಾರೆ. ಲೀಲೆಯ ಅಮಾನುಷವಾದ ವಿಗ್ರಹಗಳನ್ನು ಸ್ವೀಕಾರ ಮಾಡ್ತಾನೆ. ಅದೊಂದಕ್ಕೆ ಬೇಕಾಷ್ಟು ಅರ್ಥ ಹೇಳ್ಬೋದು. ಹಾಗೇನೆ ಆಗತ್ತೆ. ನೋಡೋದಕ್ಕೊಂದು ಕಾಣಿಸಿದ್ದು ಎಷ್ಟಾಯ್ತದ, ಒಂದು ಚೆಕ್ ಕೊಟ್ಟ ₹100 ಅಲ್ಲ, ₹1,00,000 ಕಾಯಿನ್ಸ್ ಕೊಟ್ಬಿಟ್ಟದ ಎಷ್ಟಾಗತ್ತೆ? ಒಂದೇ ಒಂದಿಷ್ಟು ಏನಾಯ್ತದ, ಕಾಯಿನ್ಸ್ ವ್ಯಾಲ್ಯೂ ಸೇಮ್, ಬಟ್ ವ್ಯಾಲ್ಯೂ ಇದ್ರ ಮೆಟೀರಿಯಲ್ ವ್ಯಾಲ್ಯೂ ಜಾಸ್ತಿ ಆಗ್ಬಿಡುತ್ತೆ. ಇದಿಷ್ಟು ಕೂಡ ಒಂದರ್ಥ ಆಯ್ತು. ಇನ್ನೊಂದು ಅರ್ಥ ಮಾಡಿದ್ರೆ ಶ್ರೀಕೃಷ್ಣ ರಾಮಪರ ಅರ್ಥ ಒಳಗೆ ಬರುತ್ತೆ. ಎಲ್ಲ ರಾಮಪರ. ಹೇಗೆ ಮಾಡ್ತೀರಿ ಅಂತ ಅನ್ಸಿದ್ರೆ ನೋಡೋದಕ್ಕೆ ಅನ್ಸೋದೇ ಇಲ್ಲ. ವಾಸ್ತವ ಹೇಗೆ ಮಾಡ್ತೀರಿ, ವಸ್ತುವಾತ್ಮಜ ಹೇಗೆ ಮಾಡ್ತೀರಿ ಅಂದ್ರೆ ಎಲ್ಲವೂ ಮಾಡಕ್ ಬರುತ್ತೆ. ಕೃಷ್ಣ ಅಂದ್ರೆ ಏನು? ಕೃಷ್ಣ ಅಂದ್ರೆ ಏನು? ಕೃಷ್ಣ, ಕೃಷ್ಣ ಕಷ್ಟವನ್ನು ಬಿಡಿಸಿ ಸುಖವನ್ನು ಕೊಡ್ತಾನೆ ಅಂತ. ರಾಮದೇವರು ಮಾಡಿದ್ದೇನು? ಇಡೀ ಭೂದೇವಿಯ ಕಷ್ಟವನ್ನು ಬಿಡಿಸಿ ಎಲ್ಲರನ್ನ ಕಷ್ಟ ಬಿಡಿಸಿ ಸುಖ ಕೊಟ್ಟ ಅಂತ ಶ್ರೀಕೃಷ್ಣ. ಶ್ರೀ ಅಂದ್ರೆ ಹೌದು, ಅದೇ ಅರ್ಥನೇ. ರಾಮ ಹೆಜ್ಕೊಟ್ರು ಕೃಷ್ಣ ಹೆಜ್ಕೊಟ್ರು, ರಾಮ ಹೆಜ್ಕೊಟ್ರು ಮತ್ತು ಕೃಷ್ಣನೇ ಶ್ರೀಕೃಷ್ಣ. ಶ್ರೀ ಅಂದ್ರೆ ಸೀತಾದೇವಿ ಸಮೇತ ಇದ್ದಾನೆ. ಆದ್ದರಿಂದ ರಾವಣ ಅಪಹರಣ ಮಾಡ್ಕೊಂಡು ಹೋಗಿದ್ದು ಆ ವಿಗ್ರಹ ಆಕೃತಿ ಹೊರತು ನಿಜವಾದ್ದಲ್ಲ. ಪರಿತ್ಯಾಗ ಮಾಡಿದ್ದ ಆಕೃತಿ ಹೊರತು ನಿಜವಾದ ಸೀತೆ ಅಲ್ಲ. ನಿಜವಾದ ಸೀತೆ ಪರಿತ್ಯಾಗ ಮಾಡಿದಂತೆ ಕಾಣಿಸಿದ್ದೆ ಹೊರತು ನಿಜವಾದ ಸೀತೆ ಜೊತೆಗೆ ಇದ್ದಾರೆ. ಅದೆಲ್ಲ ಜನ ಹಾಕಿ ತಿಳ್ಕೊಂಡ್ರು ಅಷ್ಟೇ. ಅದಕ್ಕೂ ಉತ್ತರ ಬಂತು. ಇಲ್ಲಿ ಲಕ್ಷ್ಮೀನಾರಾಯಣ ಕೃಷ್ಣ ಮದುವೆಗಿಂತ ಮುಂಚೆ ಆಮೇಲೆ ವಿಯೋಗ ಅಂತ ತಿಳ್ಕೊತಾರೆ. ಅಲ್ಲಿ ಬಿಟ್ಟ ಅಂತಾನೆ ಕಾಣಿಸುತ್ತೆ. ರಾವಣ ಎತ್ಕೊಂಡು ಹೋದ 1 ವರ್ಷ ದೂರ ಇದ್ರು, ಇಲ್ಲಿ ಎಷ್ಟೋ ವರ್ಷ ದೂರ ಇದ್ರು. ಅಲ್ಲ, ಏನೂ ಇಲ್ಲ, ಆಗ್ಲೂ ಹಾಗೆ ಇದ್ದಾರೆ. ಮತ್ತೆ ಸಹಜ ಶೋಭಾ, ರಾಮದೇವರ ಶೋಭೆ ಹೇಗಿತ್ತು ಸಹಜವಾದ. ಉಳಿದೆಲ್ಲ ಕಾಮನ್. ಆ 4 ಅರ್ಥ ಇಬ್ಬರಿಗೂ ಕಾಮನ್. ಕಮಲಾನಾಥ, ಕಮಲ ಅಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ. ಆ ರೂಪದಲ್ಲಿ ತೋರಿಸಿದ. ಯಾರೇ ಬಂದ್ರು ಕೂಡ ನಾನು ಸೀತಾಪತಿ, ಇನ್ಯಾರು ಮದುವೆ ಆಗೋದಿಲ್ಲ ತೋರಿಸ್ತಾ ಪ್ರೂವ್ ಮಾಡಿಸ್ತಾ. ಮತ್ತೆ ಕಮಲಯ ನಾಥ್ಯತೆ, ಸೀತಾದೇವಿ ಕೇಳ್ತಾರೆ, ರಾಮ ಹೋಗಿ ನಂಗೆ ಮಾಯಾಜಿಗೆ ತಂದುಕೊಡು. ಕಮಲಯ ನಾಥ್ಯತೆ, ಆ ಮೂಲಕ ಏನಂತ ತೋರಿಸ್ಬೇಕು, ನೀನು ಸರ್ವೋತ್ತಮಂತ ಜಗತ್ತಿಗೆ ಗೊತ್ತಾಗಬೇಕು. ಕಮಲಾನಾಥ. ವಾಸುದೇವ, ರಾಮ ವಾಸುದೇವ, ಯಾರು ಕೇಳಿರೋದಿಲ್ಲ. ವಾಸುದೇವ ಅಂದ್ರೆ ರಾಮದ ಕೃಷ್ಣನ ವಾಸುದೇವ ರೂಪ. ಆ ರೂಪದಿಂದ ಹುಟ್ಟಿದ ರಾಮರೂಪ. ಇದು ವಾಸುದೇವ. ಕೃಷ್ಣನು ವಾಸುದೇವ, ರಾಮದೇವರು ವಾಸುದೇವ. 2 ವಾಸುದೇವ ರೂಪದಿಂದ ಬಂದ ರೂಪಗಳಾದ್ದರಿಂದ ಇಬ್ರು ವಾಸುದೇವ ಅಂತ ಹೆಸರಿದೆ. ತಾತ್ಪರ್ಯದಲ್ಲಿ ಬಂದಿದೆ ಆ ವಿಷಯ. ಅದಕ್ಕೇನೆ ಸಂಕರ್ಷಣ ಪ್ರದ್ಯುಮ್ನ ಅದರಿಗೆ ಒಳಗಿತ್ತ. ಅವರೊಳಗೆ ವಾಸುದೇವ ತಾನೇ ಬಂದ್ರು. ರಾಮ ವಾಸುದೇವ ದೊಡ್ಡ ಪ್ರಮೇಯ, ಅದು ಸಾಮಾನ್ಯ ವಿಷಯ ಅಲ್ಲ. ರಾಮ ವಾಸುದೇವ. ವಾಸುದೇವ ಅಂದ್ರೆ ಮುಕ್ತಿ ಕೊಡೋ ರೂಪ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬೇರೆ ಯಾವ ರೂಪದಿಂದ ಕೂಡ ಮುಕ್ತಿ ಕರೆಯಲಿಲ್ಲ. ರಾಮ ರೂಪ 2ರಿಂದ ಮಾತ್ರ ಕರೀತಾರೆ. ಸಮಾಯಾತ ಸಮಾಯಾತ ಮೋಕ್ಷ ಪದೇಚ್ಛವ. ಯಾರ್ಯಾರು ಬರ್ತಿರೋ ಅವರಿಗೆಲ್ಲ ಮೋಕ್ಷ. ಈಗ ಎಲ್ಲರಿಗೂ ಮೋಕ್ಷ ಕೊಡ್ತಾರೆ ವಾಸುದೇವ. ವಾಸುದೇವ ಅಂತ ಆಗ್ಲಿಲ್ಲ, ಈಗ ಸರಿ ಹೋಯ್ತಾರೆ. ಆಮೇಲೆ ಸನಾತನ, ರಾಮರೂಪ ಅನಾದಿ ನಿತ್ಯ. ಚಿತ್ರರೂಪ ಅದು ಸನಾತನ ಅನ್ನೋದು ಕಾಮನ್. ವಸುದೇವ ಆತ್ಮಜ, ಇದು ಪ್ರಾಬ್ಲಮ್. ವಸುದೇವನ ಮಗ ಹೇಗಾಗ್ತಾರೆ ಅಂತ ಕೇಳಿದ್ರೆ ವಸುದೇವ ಆತ್ಮಜ. ವಸು ಅಂದ್ರೇನು? ಸಂಪತ್ತು ಅಂತ. ದೇವ ಅಂದ್ರೇನು? ಯಜ್ಞ ಯಾಗಾದಿಗಳ ದಶರಥ ಯಜ್ಞ ಮಾಡಿ ಎಲ್ಲ ಅರ್ಪಣೆ ಮಾಡಿಬಿಡಿ. ಅದಕ್ಕೆ ವಸುದೇವ. ದಶರಥ ಅಂದ್ರೆ ಅದೇ ವಸುದೇವ. ಆತನಿಗೆ ಆತ್ಮಜ, ತಾನೇ ತಾನು ವಸುದೇವನ ಹೇಗ್ಬಿಟ್ಟಿಂದ ಹಾಗೆ ಹುಟ್ಟಿದ. ಸಮಸ್ಯೆನೇ ಬರಲ್ಲ. ವಸುದೇವ ಆತ್ಮಜ. ಇಲ್ಲಿ ಯಾವ ವಸುದೇವ ಇಡ್ಲೇ ಇಲ್ಲ, ಹೊಸ ಅರ್ಥ ಬರ್ತದೆ. ಆಮೇಲೆ ಪುಣ್ಯ, ರಾಮ ರಾಮವ ನುಡಿ ನುಡಿ ಕಾಮಕ್ರೋಧವ ಬಿಡಿ ಬಿಡಿ. ರಾಮ ಹೆಸರಿಡದೆ ಪುಣ್ಯ. ಅರ್ಥ ಆಯ್ತಾ? ರಾಮನ ಹೆಸರಿಡಿದ್ದಕ್ಕೇನೆ ವಾಲ್ಮೀಕಿ ಏನಾದ್ರು ದೊಡ್ಡ ಭಾಷೆ ಆಗೋದು. ಆದ್ರಿಂದ ಪುಣ್ಯ. ಲೀಲಾ ಮಾನುಷ ವಿಗ್ರಹ, ಲೀಲೆಯಿಂದ ಮರ್ತ್ಯಾವತಾರ ಸ್ನೇಹ ಮರ್ತ್ಯ ಶಿಕ್ಷಣ. ಲೀಲೆಯಿಂದ ತಗೊಂಡಿದ್ದೆ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ಆ ಲೀಲೆ ಮಾಡ್ತಾ ಮಾಡ್ತಾ ಜನರ ಭ್ರಾಂತಿ ಹುಟ್ಟಿಸಿಬಿಟ್ಟು ಮಾಡಿದ್ದೆ ಹೊರತು ನಿಜವಾದ ಮನುಷ್ಯನಲ್ಲ. ಕಾಮನ್ ಆಗಬೇಕು. ಮತ್ತೆ ವ್ಯಾಸಪರ ಅರ್ಥ ಹಾಗೆ ಮಾಡಕ್. ಮತ್ತೆ ವೇದ ವ್ಯಾಸಪರ ಅರ್ಥ ಶ್ರೀಕೃಷ್ಣ. ವಾಸಿಷ್ಠ ಕೃಷ್ಣ, ಇದಕ್ಕೆ ಕಷ್ಟಪಡ್ಬೇಕಾಗಿಲ್ಲ. ಶ್ರೀಕೃಷ್ಣ ಕೃಷ್ಣನೇ. ಕಮಲಾನಾಥ, ಅಮರಣೀಯ ರೂಪ, ಮಹಾಲಕ್ಷ್ಮಿಗೆ ಪತಿ ಕಮಲಾನಾಥ. ಗೊತ್ತಾಯ್ತಾ? ಆಮೇಲೆ ವಾಸುದೇವ, ವ್ಯಾಸದೇವ ವಾಸುದೇವ. ಒಂದು ಇಬ್ರಿಗೆ ಮೋಕ್ಷ, ಕೀಟಕ್ಕೆ ಮೋಕ್ಷ ಕೊಡ್ಲಿಲ್ಲ.
ಕೀಟಕ್ಕೆ ಮೋಕ್ಷ ಕೊಡ್ತಾರೆ. ಅವ್ರ ಗ್ರಂಥ ಓದೋರೆಲ್ಲ ಮೋಕ್ಷ ಸಿಗುತ್ತೆ ಅಂದಮೇಲೆ ಅವರು ವಾಸುದೇವನೇ. ವಸುದೇವಾತ್ಮಜ. ವಸುದೇವ ಅಂದ್ರೆ ಯಾರೀಗ? ವಸುದೇವ ಉಪರಿಚರ ವಸು ಇದ್ದಾನಲ್ಲ, ಗೊತ್ತಾಯ್ತಿಲ್ಲ? ಆತರ ಮೂಲಕವಾಗಿ ಸತ್ಯವತಿ ಹುಟ್ಟಿದ್ರು. ಅವರ ಆತ್ಮಜ ಅಂದ್ರೆ ಅವರಿಗೆ ಮಗನಾಗಿ ಕಾಣಿಸಿಕೊಂಡೇ ಹೊರತು ಅಲ್ಲೂ ಕೂಡ ಏನಾಗಿಲ್ಲ, ಹುಟ್ಟಿಲ್ಲ. ವಸುದೇವಾತ್ಮಜ ಅದು ಆಯ್ತು. ಆಮೇಲೆ ಪುಣ್ಯ, ವೇದವ್ಯಾಸರ ಹೆಸರಿಡದೆ ಪುಣ್ಯ, ಅವ್ರ ಗ್ರಂಥದ ಪುಣ್ಯ. ಮಹಾಭಾರತ ಹೇಳ್ತಾರೆ, ಅಕ್ಷರಾಕ್ಷರ ಕೇಳಿದರೆ ವಿಪ್ರಾಯ ವೇದ ಯೋ ಕನಕ ಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೆ ಸುಬಹುಶ್ರುತಾಯ. ಗೊತ್ತಾಯ್ತಾ? ಒಬ್ಬ ಬ್ರಾಹ್ಮಣನಿಗೆ ಸಾವಿರಾರು ಗೋವುಗಳನ್ನ ಕರು ಸಮೇತವಾಗಿ ಗೊರಸಿನಿಂದ ಕೋಡಿನವರೆಗೂ ಸುವರ್ಣಮಯವಾದ ಅಲಂಕಾರ ಮಾಡಿ ಸತ್ಪಾತ್ರ ಬ್ರಾಹ್ಮಣನಿಗೆ ಕೊಟ್ಟರೆ ಎಷ್ಟು ಪುಣ್ಯನೋ ಅಷ್ಟು ಪುಣ್ಯ. ಒಂದೊಂದು ಅಕ್ಷರ ಕೇಳಿದ್ರೆ ಬರುತ್ತೆ ಮಹಾಭಾರತ. ಪುಣ್ಯ ಅಲ್ವಾ ಅದು? 10 ರೂಪಾಯಿ ಸಿಕ್ಕರೆ ಪುಣ್ಯ ಅಂತಾನೆ, ಎಂತ ಪುಣ್ಯ ಬರುತ್ತಲ್ಲ. ಸೊ ಪುಣ್ಯ. ಲೀಲಾಮಾನುಷ ವಿಗ್ರಹ. ಮತ್ತೆ ಇವ್ರ ಮಗ ಅಲ್ವೇನು, ಸತ್ಯವತಿ ಇವ್ರ ಮಗ ಅಂತ ಕೇಳಿದ್ರಲ್ಲ, ಅಲ್ಲಿ ಹೇಗೋ ಲೀಲೆಯ ಕೇವಲ ಲೀಲೆಗೋಸ್ಕರವಾಗಿ ಅಮಾನುಷವಾದ ವಿಗ್ರಹ. ಅಮಾನುಷ ವಿಗ್ರಹ ಹೇಗೆ ಗೊತ್ತಾಯ್ತು? ಹುಟ್ಟಿದ ತಕ್ಷಣ ಹೇಗಿದ್ದಾರೋ ಅವರು? ಹುಟ್ಟಿದ ತಕ್ಷಣನೇ ಯಜ್ಞೋಪವೀತ, ಜಟ, ಕಮಂಡರು ಎಲ್ಲ ಸಮೇತ ಹುಟ್ಬಿಟ್ಟಿದ್ದಾರೆ. ಇದೇ ಇಲ್ಲ, ಯಾವುದೇ ಬೇರೆ ಇಲ್ಲೇ ಇಲ್ಲ. ಕೃಷ್ಣಾವತಾರದಲ್ಲಿ ಹೇಗೋ ಇದ್ರಲ್ಲೂ ಹಾಗೆ ತೋರಿಸ್ತಾರೆ. ಅಲ್ಲಿ ಕ್ಷತ್ರಿಯ ರೂಪ ಆದ್ರಿಂದ ಹಾಗೆ ತೋರಿಸ್ತಾರೆ, ಋಷಿ ರೂಪ ಆದ್ರಿಂದ ಹೀಗೆ ತೋರಿಸ್ತಾರೆ. ಆದ್ರಿಂದ ಯಜ್ಞೋಪವೀತ ಸಮೇತ ಹುಡ್ತಿಲ್ಲ ಕಷ್ಟ ತಿಂತಿದ್ದಾರೆ. ಮತ್ತೆ ಆ ಕ್ಷಣಕ್ಕೆ ಅಲ್ಲೂ ಕೃಷ್ಣಾವತಾರದಲ್ಲೂ ಹಾಗೇನೆ. ಅವನಿಗೆ ಕೇಳ್ತಾನೆ, ನೀವು ಏನು ಬೇಕು ಅಂತ ಕೇಳಿದಾಗ ಏನಾಗತ್ತೆ ಅಲ್ಲಿ? ತಾನೇ ಹೊರ ಕೊಡ್ತಾನೆ. ನೆನ್ಸ್ಕೊಂಡ ಬರ್ತೀನಿ ನಾನೀಗ ಅಂತ. ಈಗ ಅರ್ಜೆಂಟ್ ಉಪನಯನ ಮಾಡಿದ್ರು, ಆಗ್ಲೇ ಉಪನಯನ, ಹುಟ್ಟತಿಲ್ಲಕ್ಕೆ ಉಪನಯನ. ಸಾಯೋವರೆಗೂ ಮಾಡೋದಿಲ್ಲ ಅಂತ ಕಾಲ ಇದು. ಹುಟ್ಟತಿಲ್ಲಕ್ಕೆ ಉಪನಯನ ಮಾಡಿಸ್ಕೊಂಡ್ಬಿಟ್ಟು 3 ವರ್ಷಕ್ಕೆ ಮಹಾಭಾರತವನ್ನೆಲ್ಲ ಮಾಡ್ತಾನ. ಅಂತಂದ್ರೆ ಲೀಲಾ ಮಾನುಷ ವಿಗ್ರಹ. ಯಾವ ಸಮಸ್ಯೆನೂ ಇಲ್ಲ. ಅವ್ರ ಮನುಷ್ಯ ದೇಹ ಕಾಣುತ್ತ, ಲೀಲಯ ಅಷ್ಟೇ, ಇನ್ನೂ ಬೇಕಷ್ಟಿದೆ. ಲೀಲೆಯ ಅಮಾನುಷ ವಿಗ್ರಹ. ಎಲ್ಲ ಸತ್ತೋಗ್ಬಿಡ್ತಾರೆ. ಅದು ಯಾರು ಕೇಳಿರೋದಿಲ್ಲ. ಅದು ಸಿನಿಮಾ ನಾಟಕದವರು ಕೇಳಿಲ್ಲ, ಮುಂದೆ ಓದೋದಿಲ್ಲ ಯಾರು ಮಹಾಭಾರತ. ಪಟ್ಟಾಭಿಷೇಕ ನಿಲ್ಲಿಸ್ಬಿಡ್ತಾರೆ, ಮುಂದೆ ಬರ್ತದೆ. ದಸರಾ ಒಂಥರ ಗಾಂಧಾರಿ ಅಷ್ಟೇ ಕೇಳ್ತಾರೆ. ಏನ್ ಬೇಕು ವರ ಅಂತ ಕೇಳಿದ್ರೆ ಅವರು ಸತ್ತೋಗಿದ್ದಾರೆ. ಎಲ್ಲರೂ ನೋಡ್ಬೇಕು. ನಾವೀಗ ಸತ್ತೋದವ್ರನ್ನ ಎಲ್ಲರೂ ಈಗ ನೋಡ್ಬೇಕು. ಅಷ್ಟೇನಾ? ಬನ್ನಿ ಎಲ್ಲರೂ ಬರುತ್ತೆ. 18 ಅಕ್ಷೋಹಿಣಿ ಸೈನ್ಯ ಬರುತ್ತೆ. 18 ಅಕ್ಷೋಹಿಣಿ ಸೈನ್ಯ. ಈ ಸೃಷ್ಟಿ ಮಾಡಕ್ಕೆ ಯಾರಿಗೆ ಸಾಧ್ಯ ಇದೆ? ಗೊತ್ತಾಯ್ತು? ಅಮಾನುಷವಾದ ರೀತಿಯಲ್ಲಿ ದೇವರ ದೇಹಗಳಲ್ಲಿ ತೋರಿಸ್ತಾರೆ. ಆಮೇಲೆ ಎಲ್ಲ ವಾಪಸ್ ಹೋಗಿ ಬರೀ ಮಹಾಭಾರತ ಬರೆದವರಲ್ಲ, ಮಹಾಭಾರತ ಮಾಡಿಸಿದವರೇ ಅವರು. ಅರ್ಥ ಆಯ್ತಾ? ಸ್ಕ್ರಿಪ್ಟ್ ರೈಟರ್ ಬೇರೆ, ಡೈರೆಕ್ಟರ್ ಬೇರೆ, ಪ್ರೊಡ್ಯೂಸರ್ ಬೇರೆ ಇರ್ತಾರಲ್ಲ. ಆಲ್ ಇನ್ ಒನ್ ವೇದವ್ಯಾಸ ದೇವರೇ ಲೀಲೆಯಿಂದ ಅಮಾನುಷ ವಿಗ್ರಹ ಮಾಡಿದ್ದಾರೆ. ಹೌದು. ಸೊ ಈ ರೀತಿ ಎಲ್ಲದಕ್ಕೂ ಅರ್ಥ ಮಾಡಕ್ ಬರುತ್ತೆ. ಇಷ್ಟು ನಮಕ್ಕೂ ಬರುತ್ತೆ. ಕೆಲವೆಲ್ಲ ಬರೋದಿಲ್ಲ ಅನ್ಸುತ್ತೆ, ಆಗ ಬಂದ್ಮೇಲೆ ಇಷ್ಟು ಸುಲಭ ಅನ್ಸುತ್ತೆ. ಆ ತರ ಇರೋದು. ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನ ವಸುದೇವಾತ್ಮಜ ಪುಣ್ಯ ಲೀಲಾಮಾನುಷ ವಿಗ್ರಹ. ಒಂದು ಶ್ಲೋಕ ಮುಗಿತಲ್ಲ, ಮುಗಿದಾಗೈತೆ. ಎಲ್ಲ ಹೇಳಿಲ್ಲ ಅಷ್ಟೇ. ಇಷ್ಟು ಅದೇ ಪುಸ್ತಕ ಇದೆ. ಇಷ್ಟಲ್ಲಿ ಬಿಡುಗಡೆ ಆಗುತ್ತೆ. ಇದು ಬರೆದಿರೋದು ಇಷ್ಟು ಕೂಡ ಬಿಡುಗಡೆ ಆಗಿದೆ. ಫಾರ್ಮಣಿ ಆಗ್ಲೇ ಇದರಲ್ಲಿ ಸುಧಾಮಂಗಳ ಆಯ್ತಲ್ಲ, ಭದ್ರಾವತಿಯಲ್ಲಿ ಆಗಿದೆ. ಇಷ್ಟಲ್ಲಿ ಪ್ರಿಂಟ್ ಆಗಿ ಹೊರಗೆ ಬರುತ್ತೆ. ಅದರಲ್ಲಿ ಅಷ್ಟರ್ಥನೂ ಬರುತ್ತೆ. ಪ್ರತಿಯೊಂದು ನಾಮಕ್ಕೂ ಕೂಡ ಕೆಲವರದ್ದು ಒಂದೆರಡಲ್ಲ, 10 ಅರ್ಥಗಳು ಬರುತ್ತೆ. ಇದು ಕಾಪಿ ಸಿಗಲ್ಲ, ಒಂದೇ ಕಾಪಿ ಇರೋದು. ಇಷ್ಟು ಪ್ರಿಂಟ್ ಆಗಿದೆ. ಅದೇ ಹೇಳ್ತಿರೋದು. ಇನ್ನೊಂದು 15 ದಿವಸಕ್ಕೆ ಬರುತ್ತೆ ಸುಮಾರು. 15 ದಿವಸಕ್ಕೆ ಸಿಗತ್ತೆ ಅದ್ರ ಕಾಪಿ. 2ನೇ ಶ್ಲೋಕ ನಾಳೆ. ಆಗ ಒಂದು ಶ್ಲೋಕ ಎಷ್ಟು ದೊಡ್ಡದಾಯ್ತದೆ ಈಗ ಎಲ್ಲ ನೋಡ್ತಾ ಹೋದ. ಪ್ರತಿ ಶಬ್ದಕ್ಕೂ ಕೂಡ ನಮಗೆ 4 ರೂಪಾಯಿ ಸ್ತೋತ್ರ ಮಾಡಿದ ಪುಣ್ಯ ಪಡ್ತಿ ಒಟ್ಟಿಗೆನೆ ಒಂದೇ ಸಲ. ಅದೇ ಹೇಳಿದ್ದು ಕೊಡ್ತೇನೆ ಅಂತ ಹೇಳಿದ್ದು. ಎಲ್ಲ ಅರ್ಥ ಎಲ್ಲದಕ್ಕೂ ಒಂದೇ ಕಾಲ ಮಾಡಿ, ಎಲ್ಲದಕ್ಕೂ ಮಾಡಿ.